ಲಾಸ್ಟ್ ನಂಬರ್ ನೋಡಿದ್ರೆ 999 ಅನ್ನೋದು 7 ಇಂದ ಡಿವೈಡ್ ಆಗಲ್ಲ, 998 ಅನ್ನೋದು ಕೂಡ 7 ಇಂದ ಡಿವೈಡ್ ಆಗಲ್ಲ, 997 996 ಯಾವ ಕೂಡ ಡಿವೈಡ್ ಆಗಲ್ಲ, 994 ಅನ್ನೋದು 7 ಇಂದ ಡಿವೈಡ್ ಆಗುತ್ತೆ. ಸೊ ಲಾಸ್ಟ್ ನಂಬರ್ ಏನಂತ ಬರ್ಕೋಬೇಕು, 994 ಅಂತ ಬರ್ಕೋಬೇಕು. ಸೊ ಇದು ಒಂದು ಎಪಿ ಫಾರ್ಮ್ ಬರ್ತದೆ. ಇಲ್ಲಿ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ 105 ಅಂಡ್ ಕಾಮನ್ ಡಿಫರೆನ್ಸ್ ಏನಾಗುತ್ತೆ ಅಂದ್ರೆ 7 ಆಗುತ್ತೆ. ದೆನ್ n 994 ಅಂತ ಕೊಟ್ಟಿದ್ದಾರೆ. ಸೊ ಇದು ಈ ಒಂದು ಈಕ್ವೇಷನ್ ಅಲ್ಲಿ ಮಾಡಬೇಕು ಅಂತ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ SSLC ಪ್ರಿಪರೇಟರಿ ಎಕ್ಸಾಮಿನೇಷನ್ ಗೆ ಸಂಬಂಧಪಟ್ಟಂತೆ ಕ್ವಶನ್ ನಂಬರ್ 1 to 16 ವರೆಗೂ MCQ ಕ್ವಶನ್ ಮತ್ತೆ 1 ಮಾರ್ಕ್ ಕ್ವಶನ್ಸ್ ಅನ್ನ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಕ್ವಶನ್ ನಂಬರ್ 17 ಇಂದ ಕ್ವಶನ್ ನಂಬರ್ 24 ವರೆಗೂ ಅಂದ್ರೆ 2 ಮಾರ್ಕಿಗೆ ಬಂದಿರತಕ್ಕಂತಹ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ ವಿತ್ ಎಕ್ಸ್ಪ್ಲನೇಷನ್. ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರು ಬಂದಿದ್ದೆ ಅಂತಂದ್ರೆ, ನೋಡ್ತಾ ಇದ್ದೆ ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 17 ಹೋಗೋಣ. ಕ್ವಶನ್ ನಂಬರ್ 17 ಈ ತರ ಇದೆ. ಪ್ರೂವ್ ದಟ್ 5 plus √3 is an irrational number ಅಂತ ಕೇಳಿದ್ದಾರೆ. ಇದನ್ನೇ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ನೀವೆಲ್ಲ ಬರೀತೀರಿ ಎಕ್ಸ್ಪ್ಲೇನ್ ಮಾಡ್ಕೊಂತ. ಸಿಂಪಲ್ ಆಗಿದೆ. ಯು ಕ್ಯಾನ್ ರೈಟ್ ಯುವರ್ ಸೆಲ್ಫ್ ಅಂಡ್ ಪ್ರಾಕ್ಟೀಸ್ ಯುವರ್ ಸೆಲ್ಫ್. ಇಲ್ಲಿ ನೋಡ್ರಿ, ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ಯಾವುದು ಕ್ವಶನ್ ನಂಬರ್ 18 ಕ್ವಶನ್. ಸಾಲ್ವ್ ಎಕ್ಸ್ ಅಂಡ್ ವೈ ಬೈ ಎಲಿಮಿನೇಷನ್ ಮೆಥಡ್. ಇದು ಕೂಡ ಅಷ್ಟೇ ಸಿಂಪಲ್ ಆಗಿದೆ. ಒಂದು 2x plus y is equal to 14 ಅಂತ ಕೊಟ್ಟಿದ್ದಾರೆ. ಒಂದೊಂದು x minus y is equal to 4 ಅಂತ ಕೊಟ್ಟಿದ್ದಾರೆ. ಸೊ 2x plus y is equal to 14 ಅಂತ ಕೊಟ್ಟಿದ್ದಾರಲ್ಲ, ಅದ್ರ ಕೆಳಗಡೆ x minus y is equal to 4 ಅಂತ ಕೊಟ್ಟಿದ್ದಾರೆ. ಇದನ್ನ ಜಸ್ಟ್ ಆಡ್ ಮಾಡಿದ್ರೆ ಸಾಕು ನೀವು. 3x is equal to, ಇದು y ಕ್ಯಾನ್ಸಲೇಷನ್ ಆಗುತ್ತೆ, ಅಂಡ್ 3x is equal to 18 ಬರ್ತದೆ. ದೆನ್ 3 1 3 6. ಸೊ x is equal to ಎಷ್ಟು ಬರುತ್ತೆ, 6 ಬರುತ್ತೆ. ಈ x ವ್ಯಾಲ್ಯೂವನ್ನ ಅಂದ್ರೆ 6 ವ್ಯಾಲ್ಯೂವನ್ನ ಯಾವ್ದಾದ್ರು ಒಂದು ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದ್ರೆ ನಮಗೆ y ವ್ಯಾಲ್ಯೂ ಬರುತ್ತೆ. ಸೊ ದಿಸ್ ಈಸ್ ಕ್ವಶನ್ ನಂಬರ್ 18th ಕ್ವಶನ್. ನೆಕ್ಸ್ಟ್ 19th ಕ್ವಶನ್ ನೋಡೋಣ. ಇಲ್ಲಿ ಒಂದು ಫಿಗರ್, ಒಂದು ಗ್ರಾಫ್ ಕೊಟ್ಟಿದ್ದಾರೆ ನೋಡ್ರಿ. ಈ ಗ್ರಾಫ್ ನಲ್ಲಿ ಇಲ್ಲಿ ಈ ಗ್ರಾಫ್ ಅನ್ನೋದು y ಹತ್ರ ಇಲ್ಲೊಂದು ಟಚ್ ಆಗೋಗಿದೆ, ಅಂದ್ರೆ -1 ಹತ್ರ ಟಚ್ ಆಗಿದೆ, ಅಂಡ್ +4 ಹತ್ರ x ಆಕ್ಸಿಸ್ ನಲ್ಲಿ +4 ಹತ್ರ ಟಚ್ ಆಗೋಗಿದೆ. ಸೊ -1, 4 ಅನ್ನೋದು ಆಲ್ಫಾ ಮತ್ತೆ ಬೀಟಾ ವ್ಯಾಲ್ಯೂ ಆಗುತ್ತೆ. ಆಲ್ಫಾ is equal to -1 ಅಂಡ್ ಬೀಟಾ is equal to 4 ಅಂತ ಆಗುತ್ತೆ. ವಿ ಹ್ಯಾವ್ ಟು ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೇಳಿದ್ದಾರೆ. ಫೈಂಡ್ ದ ಪಾಲಿನಾಮಿಯಲ್ p of x represented in the given graph ಅಂತ ಮೆನ್ಷನ್ ಮಾಡಿದ್ದಾರೆ. ಆಲ್ಫಾ ವ್ಯಾಲ್ಯೂ ನಾವು ಬರ್ಕೋಬೇಕು ಇಲ್ಲಿ ನೋಡ್ಕೊಂಡು -1 ಅಂಡ್ ಬೀಟಾ ವ್ಯಾಲ್ಯೂನ ನೋಡ್ಕೊಂಡು ಬರ್ಕೋಬೇಕು ಇಲ್ಲಿ. ದಟ್ ಈಸ್ ಬೀಟಾ is equal to 4. ಇವಾಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ ನಿಮಗೆ ಒಂದು ಫಾರ್ಮುಲಾ ಬರ್ತದೆ. ದಟ್ ಈಸ್ x² into alpha plus beta into x plus alpha into beta. ಇದನ್ನ ಹಾಕೊಂಡ್ಬಿಟ್ಟು ಫೈಂಡ್ ಔಟ್ ಮಾಡಿದೆ ಅಂತಂದ್ರೆ ನಮಗೆ x² plus 3x minus 4 ಅಂತ ಬರ್ತೈತಿ. ಇಲ್ಲಿ x² ಪ್ಲೇಸ್ ನಲ್ಲಿ x² ಹೆಂಗ್ ಬರೀತೀವಿ, ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ -1 plus 4 ಆಡ್ ಮಾಡಿದ್ರೆ ಅದು -3 ಅಂತ ಬರ್ತೈತಿ. 3x ಅಂಡ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತಂದ್ರೆ -4. ಸೊ ಮೈನಸ್ ಇಂಟು 3 ಅಂತಂದ್ರೆ ಇದು -3x ಬರುತ್ತೆ. ಸಾರಿ, ಇದು -3x. x² - 3x -4 ಅಂತ ಬರೀತೀವಿ. ದಿಸ್ ಈಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅಂಡ್ 20th ಕ್ವಶನ್ ಗೆ ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು 12 ಅಂತ ಬರುತ್ತೆ. 12 ಅನ್ನೋದು 4 3s ನಲ್ಲಿ ನಾವು ನೋಡ್ತೀವಿ. ಇಲ್ಲಿ ಪ್ಲಸ್ ಹಾಕೊಂಡು ಇಲ್ಲಿ ಮೈನಸ್ ಹಾಕೊಂಡೆ ಅಂತಂದ್ರೆ ಇದನ್ನ ಈ ತರ ಬರ್ಕೊಂತೀವಿ. 2x² plus 4x minus 3x minus 6 is equal to 0 ಅಂತ ಬರ್ಕೊತೀವಿ. ಎರಡರಲ್ಲಿ ಕಾಮನ್ ಫ್ಯಾಕ್ಟರ್ 2x ಅಂಡ್ ಇಲ್ಲಿ x plus 2 ಅಂತ ಉಳಿಯುತ್ತೆ. ಅಂಡ್ ಇಲ್ಲಿ -3 ಕಾಮನ್ ಫ್ಯಾಕ್ಟರ್ ತೆಗೆದೆ ಅಂದ್ರೆ x plus 2 ಅಂತ ಬರೀತೀವಿ. therefore x is equal to -2 ಅಂತ ಬರ್ತೈತಿ. ಅಂಡ್ x is equal to ಇದು ಆ ಕಡೆ ಹೋಗ್ಬಿಟ್ಟು 3 divided by 2 ಅಂತ ಬರುತ್ತೆ. ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಆರ್ -2 ಅಂಡ್ 3/2 ಅಂತ ಕ್ವಶನ್ ನಂಬರ್ 20 ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 21 ಗೆ ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ದ AP ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು AP ಕೊಟ್ಟಿದ್ದಾರೆ. ಇಲ್ಲಿ a ವ್ಯಾಲ್ಯೂ ಅನ್ನ ಬರ್ಕೋಬೇಕು. a is equal to ಎಷ್ಟಾಗುತ್ತೆ ಅಂತಂದ್ರೆ 3 ಅಂಡ್ ಕಾಮನ್ ಡಿಫರೆನ್ಸ್ d ವ್ಯಾಲ್ಯೂ ಕೊಟ್ಟಿದ್ದಾರೆ. ದಟ್ ಈಸ್ 4 ಅಂತ ಬರುತ್ತೆ. ನಂಬರ್ ಆಫ್ ಟರ್ಮ್ಸ್ n is equal to 20 ಅಂತ ಹೇಳಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು, ಅಂದ್ರೆ Sn is equal to n/2 into 2a plus n minus 1 into d ಅಂತ ಈ ಒಂದು ಇದರಲ್ಲಿ ಹಾಕಿದಾಗ S20 this is equal to 20 divided by 2 into ಇಲ್ಲಿ ವ್ಯಾಲ್ಯೂ a ಅಂತಂದ್ರೆ ಎಷ್ಟಾಗುತ್ತೆ 3 ಬರಿತೀವಿ, ಪ್ಲಸ್ n ಅಂತಂದ್ರೆ 20 ನಲ್ಲಿ 1 ಸಬ್ಟ್ರಾಕ್ಷನ್ ಮಾಡಿದ್ರೆ 19 into 4 ಅಂತ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಇಲ್ಲಿ 2 1s 2 10s ಕ್ಯಾನ್ಸಲ್ ಮಾಡ್ತೀವಿ. ದಿಸ್ ಇಸ್ ಈಕ್ವಲ್ ಟು 10 ಬರ್ತತಿ. 10 into 2 3s 6 ಆಗುತ್ತೆ, ಪ್ಲಸ್ 19 4s 76 ಆಗುತ್ತೆ. 76 ಗೆ 6 ಆಡ್ ಮಾಡಿದೆ ಅಂತಂದ್ರೆ 10 into 82 ಅಂತ ಬರೀತೀವಿ. 82 into 10 ಮಲ್ಟಿಪ್ಲೈ ಮಾಡಿದ್ರೆ 820 ಅಂತ ಕ್ವಶನ್ ನಂಬರ್ 21 ಆಗುತ್ತೆ. ಸೊ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ದ AP ಈಸ್ 820 ಅಂತ ಬರೀತೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಕ್ವಶನ್ ನಂಬರ್ 21 ನಲ್ಲಿ ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 7 ಅಂತ ಮೆನ್ಷನ್ ಮಾಡಿದ್ದಾರೆ. 3 ಡಿಜಿಟ್ ನಂಬರ್ಸ್ 100 ಇಂದ ಸ್ಟಾರ್ಟ್ ಆಗ್ತವೆ.
100, 101, 102, 103, 104, 105 ಹಿಂಗೆಲ್ಲ ಸ್ಟಾರ್ಟ್ ಆಗ್ತವೆ. ಎಲ್ಲಿವರೆಗೂ ಅಂತಂದ್ರೆ 995, 996, 997, 997, 998, 999 ವರೆಗೂ 3 ಡಿಜಿಟ್ ನಂಬರ್ಸ್ ಇವೆಲ್ಲವು. ನೆಕ್ಸ್ಟ್ ಬರ್ತಾವೆ ಇವು. ಇದರಲ್ಲಿ ಡಿವಿಸಿಬಲ್ ಬೈ 7 ಅಂತಂದ್ರೆ ಡಿವಿಸಿಬಲ್ ಬೈ 7 ಅಂತಂದ್ರೆ ಇದು 100 ಡಿವೈಡ್ ಆಗಲ್ಲ 7 ಇಂದ, 101 ಡಿವೈಡ್ ಆಗಲ್ಲ 7 ಇಂದ, 102 ಡಿವೈಡ್ ಆಗಲ್ಲ 7 ಇಂದ. ಸೊ 105 ಅನ್ನೋದು 105 ಅನ್ನೋದು ಡಿವೈಡ್ ಆಗುತ್ತೆ. ಫಸ್ಟ್ ನಂಬರ್ ಇದು ಫಸ್ಟ್ ನಂಬರ್, ಅದಕ್ಕೆ ಇಲ್ಲಿ ಬರ್ಕೊಟ್ಟಿದ್ದೀನಿ ಎಪಿನ. 105 ಅನ್ನ ಫಸ್ಟ್ ನಂಬರು. ನೆಕ್ಸ್ಟ್ ನಂಬರ್ ಯಾವ್ದಾಗುತ್ತೆ ಅಂದ್ರೆ 112 ಆಗುತ್ತೆ ಅಂಡ್ 119 ಆಗುತ್ತೆ. ಇದೇ ತರ ಬರಿತಾ ಹೋಗ್ತೀವಿ. ಇಲ್ಲಿ ಲಾಸ್ಟ್ ನಂಬರ್ ನೋಡೋದಾದ್ರೆ 999 ಅನ್ನೋದು 7 ಇಂದ ಡಿವೈಡ್ ಆಗಲ್ಲ, 998 ಅನ್ನೋದು ಕೂಡ 7 ಇಂದ ಡಿವೈಡ್ ಆಗಲ್ಲ, 997, 996 ಯಾವ ಕೂಡ ಡಿವೈಡ್ ಆಗಲ್ಲ, 994 ಅನ್ನೋದು 7 ಇಂದ ಡಿವೈಡ್ ಆಗುತ್ತೆ. ಸೊ ಲಾಸ್ಟ್ ನಂಬರ್ ಏನಂತ ಬರ್ಕೋಬೇಕು, 994 ಅಂತ ಬರ್ಕೋಬೇಕು. ಸೊ ಇದು ಒಂದು ಎಪಿ ಫಾರ್ಮ್ನೆ ಬರ್ತೈತಿ. ಇಲ್ಲಿ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ 105 ಅಂಡ್ ಕಾಮನ್ ಡಿಫರೆನ್ಸ್ ಏನಾಗುತ್ತೆ ಅಂದ್ರೆ 7 ಆಗುತ್ತೆ. ದೆನ್ ಎನ್ ಇಸ್ ಈಕ್ವಲ್ ಟು 994 ಅಂತ ಕೊಟ್ಟಿದ್ದಾರೆ. ಸೊ ಇದು ಈ ಒಂದು ಇಕ್ವೇಶನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ತೀವಿ. ಎನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಕೇಳಿದ್ದಾರೆ ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಅಂತ ಕೇಳಿದ್ರಿಂದ ಎನ್ ವ್ಯಾಲ್ಯೂವನ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಅರ್ಥ. ಸೊ ಈ ಇಕ್ವೇಶನ್ಸ್ ನಮಗೆ ಗೊತ್ತಾಯ್ತಲ್ಲ, ಇದು ಫಾರ್ಮುಲಾ ಗೊತ್ತಿದೆಯಲ್ಲ, ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಐತಲ್ಲ, ಈ ಫಾರ್ಮುಲಾದಲ್ಲಿ ಹಾಕಿ ನಾವು ಸಿಂಪ್ಲಿಫೈ ಮಾಡಿದಾಗ ಎನ್ ಇಸ್ ಈಕ್ವಲ್ ಟು 128 ಅಂತ ಬರುತ್ತೆ. ಸೊ 994 ಎನ್ ಪ್ಲೇಸ್ ನಲ್ಲಿ 994 ಅಂತ ಬರಿತೀವಿ, ಪ್ಲಸ್ ಎ ಪ್ಲೇಸ್ ನಲ್ಲಿ 105 ಅಂತ ಬರಿತೀವಿ, ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಪ್ಲೇಸ್ ನಲ್ಲಿ 7 ಅಂತ ಬರಿತೀವಿ. ಸೊ 994 is equal to 105 ಈ ಕಡೆ ಬಂತು ಅಂದ್ರೆ ಮೈನಸ್ ಆಗುತ್ತೆ 105. ದಿಸ್ ಇಸ್ ಈಕ್ವಲ್ ಟು 7 ಇಂಟು ಎನ್ 7n ಮೈನಸ್ 7 ಅಂತ ಬರಿತೀವಿ. ಇದನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ 889 ಅಂತ ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು 7n ಮೈನಸ್ 7 ಅಂತ ಬರಿತೀವಿ. ಇದನ್ನ ಈ ಕಡೆ ಈ ಮೈನಸ್ 7 ಅನ್ನ ಈ ಕಡೆ ಶಿಫ್ಟ್ ಮಾಡಿದೆ ಅಂತಂದ್ರೆ ಮತ್ತೆ ಅವಾಗ ನಮಗೆ 894 ಅಂತ ಬರ್ತೈತಿ. ದಿಸ್ ಇಸ್ ಈಕ್ವಲ್ ಟು 7n ಅಂತ ಬರಿತೀವಿ. ಇಲ್ಲಿ 7 1 7 128 ದೇರ್ ಫೋರ್ n ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂದ್ರೆ 128 ಅಂತ ಬರಿತೀವಿ. 7 1 7 128. ಸೊ n ಇಸ್ ಈಕ್ವಲ್ ಟು 128. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಸೊ ದೇರ್ ಫೋರ್ the 3 digit numbers which are divisible by 7 are 128 ಅಂತ ಬರಿತೀವಿ. ಕ್ವಶನ್ ನಂಬರ್ 21 ಗೆ ಇಂಟರ್ನಲ್ ಚಾಯ್ಸ್ ಕೊಟ್ಟಿರೋದ್ರಿಂದ. ನೆಕ್ಸ್ಟ್ ಕ್ವಶನ್ ನಂಬರ್ 22 ಗೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಈ ಟ್ರಿಗ್ನೋಮೆಟ್ರಿ ನಲ್ಲಿ ಅಪ್ಲೈಡ್ ಕ್ವಶನ್ಸ್ ಈ ತರ ಬರ್ತವೆ ಅಂತ ನಿನ್ನೆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇಲ್ಲಿ ನೋಡ್ರಿ, ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಒಂದು ಟ್ರಯಾಂಗಲ್ ಕೊಟ್ಬಿಟ್ಟು ಕಾಸ್ ಆಲ್ಫಾ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ರಿ, ಕಾಟ್ ಆಲ್ಫಾ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ಆಲ್ಫಾ ವ್ಯಾಲ್ಯೂ ತಗೊಂಡಿದ್ದಾರೆ ಅಂದ್ರೆ ಆಂಗಲ್ ತಗೊಂಡಿದ್ದಾರೆ. ಇಲ್ಲಿ 12 ಯೂನಿಟ್ಸ್ ಕೊಟ್ಟಿದ್ದಾರೆ, 13 ಯೂನಿಟ್ಸ್ ಕೊಟ್ಟಿದ್ದಾರೆ, 5 ಯೂನಿಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ವಿ ನೋ ದಟ್ ದ ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು ಕಾಸ್ ಆಲ್ಫಾ ಅಂತಂದ್ರೆ ಇಲ್ಲಿ ಆಲ್ಫಾ ತಗೊಂಡಿದ್ದೇವಲ್ಲ, ಕಾಸ್ ಆಲ್ಫಾ ಅಂತಂದ್ರೆ ಅಡ್ಜಸೆಂಟ್ ಬೈ ಅಪೋಸಿಟ್ ಅಂತ ಬರಿತೀವಿ. ಅಡ್ಜಸೆಂಟ್ ಬೈ ಅಪೋಸಿಟ್. ಇಲ್ಲಿ ಥೀಟಾ ವ್ಯಾಲ್ಯೂ ತಗೊಂಡೆ ಅಂತಂದ್ರೆ ಇದು ಅಪೋಸಿಟ್ ಆಗುತ್ತೆ, ಇದು ಹೈಪೋಟೆನಸ್ ಆಗುತ್ತೆ, ಇದು ಅಡ್ಜಸೆಂಟ್ ಅಂತ ಆಗುತ್ತೆ. ದೇರ್ ಫೋರ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂದ್ರೆ 12/13 ಅಂತ ಬರಿತೀವಿ. 12 ಡಿವೈಡೆಡ್ ಬೈ 13. ಸೊ ಇದು ಕಾಸ್ ಆಲ್ಫಾ ಆಯ್ತು. ದೆನ್ ಕಾಟ್ ಥೀಟಾ ಕಾಟ್ ಆಲ್ಫಾ ಅಂತಂದ್ರೆ therefore 12 divided by 5 ಅಂತ ಬರಿತೀವಿ. ಕ್ವಶನ್ ನಂಬರ್ 22 ಗೆ ಕಾಟ್ ಆಲ್ಫಾ ಅಂಡ್ ಕಾಸ್ ಆಲ್ಫಾ ಅಂತ ಹೇಳಿ ಈ ತರ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ 23 ಹೋಗೋಣ. 23 ಗೆ ಒಂದು ಇಲ್ಲಿ ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಫಾರ್ಮುಲಾ ಕೊಟ್ಟಿದ್ದಾರೆ. ಈಸಿ ಆಗಿರ್ತಕ್ಕಂತ ಒಂದು ಇಕ್ವೇಶನ್ ಇದು. ಸೊ ವಿ ನೋ ದಟ್ ಡಿಸ್ಟೆನ್ಸ್ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇಲ್ಲಿ x1 ವ್ಯಾಲ್ಯೂ ಇದು y1 ವ್ಯಾಲ್ಯೂ, ಇದು x2 ವ್ಯಾಲ್ಯೂ ಇದು y2 ವ್ಯಾಲ್ಯೂ. then we know that x2 minus x1 whole square ಅಂತಂದ್ರೆ 6 minus 3 whole square ಅಂತ ಬರಿತೀವಿ. ಪ್ಲಸ್ y2 minus y1 ಅಂತಂದ್ರೆ y2 ವ್ಯಾಲ್ಯೂ 4 minus 1 ಅಂತಂದ್ರೆ 4 minus 3 ಬರ್ತೈತಿ. ಸೊ 3 ಸ್ಕ್ವೇರ್ ಅಂತಂದ್ರೆ 9 ಬರ್ತೈತಿ. 3 ಸ್ಕ್ವೇರ್ ಅಂತ 9 ಬರ್ತೈತಿ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 18 ಅಂತ ಬರುತ್ತಲ್ಲ, ಇದನ್ನ ನಾವು 9 2s ಅಂತ ಮಾಡ್ಕೊಂಡು ಸ್ಕ್ವೇರ್ ರೂಟ್ ಆಫ್ 9 2s ಅಂತ ಮಾಡ್ಕೊಂಡು ದಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9 ಗೆ ವ್ಯಾಲ್ಯೂ ಐತೆ 3 ಅಂಡ್ ರೂಟ್ 2 ಹಂಗೆ ಬರಿತೀವಿ. ದಿಸ್ ಇಸ್ ಆನ್ಸರ್ ಫಾರ್ ದ 23rd ಕ್ವಶನ್. ಅಂಡ್ 24th ಕ್ವಶನ್ ಹೋಗೋಣ. 24th ಕ್ವಶನ್ ಅಲ್ಲಿ ಪ್ರೊಬಬಿಲಿಟಿ ಕೇಳಿದ್ದಾರೆ. ಇದು 2 ಮಾರ್ಕಿಗೆ ಎಕ್ಸ್ಪೆಕ್ಟೆಡ್ ಅಂತ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದೆ. ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಯು ಕ್ಯಾನ್ ವಾಚ್ ದೇರ್. ಹಿಯರ್ 24th ಕ್ವಶನ್, ಎ ಬ್ಯಾಗ್ ಕಂಟೈನ್ಸ್ 3 ರೆಡ್ ಬಾಲ್ಸ್ 5 ಬ್ಲಾಕ್ ಬಾಲ್ಸ್. ಟೋಟಲ್ ಬಾಲ್ಸ್ ಎಷ್ಟಾಗ್ತವೆ? 3 ರೆಡ್ ಬಾಲ್ಸ್ 5 ಬ್ಲಾಕ್ ಬಾಲ್ಸ್, ಟೋಟಲ್ ಬಾಲ್ಸ್ 8 ಬಾಲ್ಸ್ ಆಗ್ತವೆ. ಎ ಬಾಲ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್ ಫ್ರಮ್ ದ ಬ್ಯಾಗ್. ಫೈಂಡ್ ದ ಪ್ರೊಬಬಿಲಿಟಿ ದಟ್ ದ ಬಾಲ್ ಈಸ್ ನಾಟ್ ಎ ರೆಡ್ ಅಂತ ಕೇಳಿದ್ದಾರೆ. ರೆಡ್ ಆಗಬಾರ್ದು ಅಂತ. ದೆನ್ ವಿ ನೋ ದಟ್ ಪ್ರೊಬಬಿಲಿಟಿ ಪಿ ಆಫ್ ಇ ಈಸ್ ಈಕ್ವಲ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಅಂತ ಬರಿತೀವಿ. ಇಲ್ಲಿ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಾಗ್ತಾವೆ ಅಂದ್ರೆ 8 ಆಗ್ತದೆ.
ಅದರಲ್ಲಿ ನಾಟ್ ರೆಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಾಟ್ ರೆಡ್ ಅಂತಂದ್ರೆ ರೆಡ್ ಅನ್ನ ಬಿಟ್ಟೆ ಅಂತಂದ್ರೆ ನೆಕ್ಸ್ಟ್ ಉಳಿತವೆ ಇಲ್ಲಿ ಬ್ಲಾಕ್ ಉಳಿತಾವೆ 5 ಬ್ಲಾಕ್ ಬಾಲ್ಸ್ ಉಳಿತವೆ. ದೇರ್ ಫೋರ್ 5/8 ಅಂತ ಫಸ್ಟ್ನೇದಕ್ಕೆ ಫೈಂಡ್ ಔಟ್ ಮಾಡ್ತೀವಿ. ಇದಕ್ಕೆ ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ 12 ಡಿಫೆಕ್ಟಿವ್ ಪೆನ್ಸ್ ಆರ್ ಆಕ್ಸಿಡೆಂಟಲಿ ಮಿಕ್ಸ್ಡ್ ವಿತ್ 132 ಗುಡ್ ಪೆನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಜಸ್ಟ್ ಲುಕ್ ಅಟ್ ಎ ಪೆನ್ ಅಂಡ್ ಟೆಲ್ ವೆದರ್ ಆರ್ ನಾಟ್ ಇಟ್ ಈಸ್ ಅ ಡಿಫೆಕ್ಟಿವ್. One pen is taken out from the random from this lot. Determine the possibility that the pen is taken out is a good pen. ಒಂದು 132 ಗುಡ್ ಪೆನ್ಸ್ ಗಳನ್ನ 12 ಡಿಫೆಕ್ಟಿವ್ ಪೆನ್ಸ್ ಗಳ ಜೊತೆಗೆ ಮಿಕ್ಸ್ ಮಾಡಿದ್ದಾರೆ. ಇನ್ ಕೇಸ್ ಗುಡ್ ಪೆನ್ಸ್ ಗಳನ್ನ ನಾವು ರ್ಯಾಂಡಮ್ ಆಗಿ ತಗೊಳ್ಳೋದಾದ್ರೆ ವಾಟ್ ಇಸ್ ದ ಪ್ರೊಬಬಿಲಿಟಿ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ 132 ಗುಡ್ ಪೆನ್ಸ್ ಪ್ಲಸ್ 12 ಡಿಫೆಕ್ಟಿವ್ ಪೆನ್ಸ್ ಎರಡನ್ನು ಆಡ್ ಮಾಡಿದೆ ಅಂತಂದ್ರೆ 144 ಅಂತ ಬರುತ್ತೆ. 132 ಗುಡ್ ಪೆನ್ಸ್ ಜೊತೆಗೆ ಹಾಳಾಗಿರ್ತಕ್ಕಂತಹ 12 ಪೆನ್ಸ್ ಗಳನ್ನ ಆಡ್ ಮಾಡಿದ್ದಾರೆ. ಟೋಟಲ್ ಎಷ್ಟು ಬರ್ತವೆ ಅಂದ್ರೆ 142. ಅದರಲ್ಲಿ ನಾವು ಗುಡ್ ಪೆನ್ಸ್ ಅನ್ನ ತಗೊಳ್ಳೋದಾದ್ರೆ ಸೊ ಗುಡ್ ಪೆನ್ಸಿಗೆ 132 ಅಂತ ಐತೆ. 132 ಡಿವೈಡೆಡ್ ಬೈ 144 ಅಂತ ಬರುತ್ತೆ. ಇದನ್ನ ಕ್ಯಾನ್ಸಲ್ ಮಾಡಿದೆ ಅಂತಂದ್ರೆ 11/12 ಅಂತ ಬರುತ್ತೆ ಕ್ವಶನ್ ನಂಬರ್ 24ಗೆ. ಈ ತರ ನಾವು ಫ್ರಮ್ ಕ್ವಶನ್ ನಂಬರ್ 17 to 24ಗೆ ಸೊಲ್ಯೂಷನ್ ಅನ್ನು ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಫ್ರಮ್ 27th ಇಂದ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.